ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಮುಖಪುಟದ ಸ್ನೇಹಿತ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಶ್ರೀ ಮಾಯಕಾರ ಪ್ರಭು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ವಿಷಯಗಳಿಗೆ ಅನುಕೂಲವನ್ನು ಮಾಡಿಕೊಡ್ಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂಥೇಳಿ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಪ್ರಮುಖವಾಗಿ ಆಷಾಢ ಮಾಸದ ಆರಂಭದ ದಿನ, ವಿಶೇಷ ಅಮಾವಾಸ್ಯೆಯ ದಿನ ಇವತ್ತು. ಜೊತೆಗೆ ಆಷಾಢ ಮಾಸ ಯಾಕೆ ಅತ್ಯಂತ ಶ್ರೇಷ್ಠವಾದದ್ದು, ವಿಶೇಷವಾಗಿ ದೇವತೆಗಳಿಗೆ, ಹೆಣ್ಣು ದೇವತೆಗಳಿಗೆ ವಿಶೇಷವಾದದ್ದು ಅಂದರೆ, ಈ ಮಾಸದಲ್ಲಿ ಮಹಿಷಾಸುರನ ಸಂಹಾರ ಮಾಡಲಿಕ್ಕೆ ಅವತಾರವನ್ನು ಎತ್ತಿದಂತಹ ಚಾಮುಂಡೇಶ್ವರಿಯ ವಿಶೇಷ ಜನ್ಮೋತ್ಸವ ಬರುವಂಥದ್ದು ಅಂತಂದರೆ ವರ್ಧಂತಿ ಬರುವಂಥದ್ದು, ಅವತಾರ ಎತ್ತಿರುವಂಥದ್ದು ಇದೇ ಮಾಸದಲ್ಲಿ. ಜೊತೆಗೆ ಪಂಚರಾಕ್ಷಸರನ್ನು ಸಂಹಾರ ಮಾಡಿ ದೇವಾಂಗ ಮಹರ್ಷಿಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಪಾರ್ವತಿ ತಾಯಿ ದುರ್ಗಿ ಚೌಡೇಶ್ವರಿ ಅವತಾರವನ್ನು ಎತ್ತಿದ್ದು ಕೂಡ ಇದೇ ಮಾಸದಲ್ಲಿ. ಅದರಿಂದ ಈ ಮಾಸದಲ್ಲಿ ಹೆಣ್ಣು ದೇವತೆಗೆ ವಿಶೇಷವಾದಂಥ ಸ್ಥಾನ ಗೌರವ ಇರುವಂಥದ್ದು. ಇನ್ನು ಇವತ್ತಿನ ನನ್ನ ನೇರ ಪ್ರಸಾರದ ವಿಷಯ ಏನಪ್ಪ ಅಂತಂದರೆ, ಇದೇ ಜುಲೈ 20ನೇ ತಾರೀಕು ಜ್ಯೋತಿಷ್ಯ ಬಂಧುಗಳಿಗೆ, ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ತಾ ಇರುವಂಥವ್ರಿಗೆ ಮತ್ತು ಹೊಸದಾಗಿ ಜ್ಯೋತಿಷ್ಯ ಪ್ರಶ್ನವನ್ನು ಕಲಿತಾ ಇರುವಂಥವರು, ಮುಂದೆ ನಾವು ಕೂಡ ಒಂದು ಒಳ್ಳೆ ಕನ್ಸಲ್ಟೇಷನ್ ಆಫೀಸ್ ಮಾಡಬೇಕು, ನಾವು ಕೂಡ ಒಳ್ಳೆ ಜ್ಯೋತಿಷಜ್ಞರಾಗಬೇಕು ಅನ್ನುವಂಥವ್ರಿಗೆ, ಜೊತೆಗೆ ಆತ್ಮೀಯ ಪುರೋಹಿತ ಅರ್ಚಕ ಆಗಮಿಕ ಬಂಧುಗಳಿಗೆ ಅನುಕೂಲ ಆಗಲಿ ಅನ್ನುವಂತಹ ಉದ್ದೇಶದಿಂದ ಅನೇಕ ವರ್ಷಗಳಿಂದ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆ ಹೀಗೆ ಬೇರೆ ಬೇರೆ ತರಗತಿಗಳನ್ನು ಗುರುಕುಲದಿಂದ ಮಾಡ್ತಾ ಬಂದಿದ್ದೇವೆ. ಇನ್ನು ಇದೇ ಜುಲೈ 20ನೇ ತಾರೀಕು ಕರ್ತೃಗಳು ಬಂದು ಕೇಳುವ ಅನೇಕ ಬೇರೆ ಬೇರೆ ಪ್ರಶ್ನೆಗಳಿಗೆ ಜಾತಕದ ಮೂಲಕ ಉತ್ತರವನ್ನು ಹೇಳಲಿಕ್ಕೆ ಅಸಾಧ್ಯವಾಗಿರ್ತದೆ ಕೆಲವು ಬಾರಿ. ಅದಕ್ಕೆ ನಮ್ಮಲ್ಲಿ ಶಕುನಶಾಸ್ತ್ರ, ಪ್ರಶ್ನಶಾಸ್ತ್ರ, ರಮಲಶಾಸ್ತ್ರ ಹೀಗೆ ಅನೇಕ ಬೇರೆ ಬೇರೆ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಶಿವನಿಂದ ಪಾರ್ವತಿಗೆ ತಿಳಿಸಲ್ಪಟ್ಟಂತಹ ಅದ್ಭುತ ಶಾಸ್ತ್ರವೇ ಈ ಪ್ರಶ್ನಾಶಾಸ್ತ್ರ. ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಶ್ನ ಚಿಂತಾಮಣಿ, ಪ್ರಶ್ನ ಸಿಂಧು, ಪ್ರಶ್ನಭೂಷಣ, ಪ್ರಶ್ನಜ್ಞಾನ, ಷಟ್ಪಂಚಶಿಖ ಲಂಪಕ, ಭುವನ ದೀಪಿಕ, ಪ್ರಶ್ನಾ ಮಾರ್ಗ ಹೀಗೆ ಅನೇಕ ಹಿರಿಯ ವಿದ್ವಾಂಸರು ಬರೆದಿರುವಂತಹ ಬೇರೆ ಬೇರೆ ಗ್ರಂಥಗಳು
ಎಲ್ಲದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಮತ್ತು ಸರಳವಾಗಿ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುವಂತಹ ವಿಷಯಗಳನ್ನು ನಿಗೂಢ ಪ್ರಶ್ನಾಶಾಸ್ತ್ರ ಗ್ರಂಥದಲ್ಲಿ ಸೇರಿಸಿದ್ದೇವೆ. ಇದೊಂದು ಅದ್ಭುತವಾದಂತಹ ಸಂಗ್ರಹ ಗ್ರಂಥ. ಇದರ ಮುಖಾಂತರ ನಾವು ನಿಮಗೆ ಉಪನ್ಯಾಸವನ್ನು ಮಾಡ್ತೇವೆ. ಅದರಲ್ಲಿ ಕ್ಲಿಷ್ಟಕರವಾಗಿರುವಂಥದ್ದನ್ನೆಲ್ಲ ಸರಳವಾಗಿ ಹೇಳಿಕೊಡುವಂತಹ ಒಂದು ಪದ್ಧತಿಯನ್ನು ನಿಮಗೆ ಅಭ್ಯಾಸ ಮಾಡಿಸ್ತೇವೆ. ತುಂಬ ಜನಕ್ಕೆ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ದಿನದಲ್ಲಿ ಇಷ್ಟು ವಿಷಯಗಳನ್ನು ಕಲೀಲಿಕ್ಕೆ ಸಾಧ್ಯನಾ ಅಥವಾ ಕಲಿಸ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಎಸ್, ಕರೆಕ್ಟ್, ನೀವು ಹೇಳುವಂಥದ್ದು ಕರೆಕ್ಟಾಗಿದೆ. ಈಗ ಸಾವಿರಾರು ವಿದ್ಯಾರ್ಥಿಗಳು ಈ ಪ್ರಶ್ನಾಶಾಸ್ತ್ರವನ್ನು ಕಲಿತುಕೊಂಡು ಹೋಗಿದ್ದಾರೆ ಮತ್ತು ಉತ್ತಮವಾಗಿ ಅಭ್ಯಾಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಕಲಿಸಕ್ಕಾಗತ್ತಾ, ಕಲೀಲಿಕ್ಕೆ ಸಾಧ್ಯನಾ ಅಂತಲ್ಲ, ಇಷ್ಟು ಬೇಗ ಮುಗಿದೋಯ್ತಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಿಮಗೆ ಪಾಠವನ್ನು ಹೇಳ್ಕೊಡ್ತೀವಿ. ಯಾಕೆ ಈಸಿ ಇರುತ್ತೆ, ಯಾಕೆ ಇಷ್ಟು ವಿಷಯಗಳನ್ನು ಕಲಿಬೋದು ಅಂದರೆ, ನಾನು ಪ್ರತಿಯೊಂದು ವಿಚಾರವನ್ನು ಕೂಡ ನಿಮಗೆ ನೋಟ್ಸನ್ನು ಬರೆಸಿದ್ರೆ ಅದರ ಮುಖಾಂತರ ನಿಮಗೆಲ್ಲವನ್ನು ಹೇಳ್ತಾ ಹೋದರೆ ಅದು ಖಂಡಿತವಾಗಿಯೂ ನಿಮಗೆ ಒಂದು ದಿನದಲ್ಲಿ ಕಲಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ಅದನ್ನು ಕಲೀಲಿಕ್ಕೂ ಆಗೋದಿಲ್ಲ. ಬಟ್ ನಾವೇನು ಮಾಡ್ತೀವಿ ಅಂದರೆ, ಇಟ್ ಇಸ್ ಎ ರೆಡಿ ಫುಡ್. ಈ ಪುಸ್ತಕವನ್ನು ನಿಮ್ಮ ಕೈಲಿ ಕೊಡ್ತೇವೆ ಮತ್ತು ಮಾಯಕಾರ ಪಂಚಾಂಗ ಅನ್ನುವಂಥ ಒಂದು ಆ್ಯಪನ್ನು ಕೊಡ್ತೇವೆ. ಅದರ ಮುಖಾಂತರ ನಾವೇನು ಮಾಡ್ತೀವಿ ಅಂದರೆ, ಆ ತರಗತಿಯಲ್ಲಿ ಥಿಯರಿ ಇರೋದಿಲ್ಲ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಯಾಕೆ ನಮ್ಮ ಕ್ಲಾಸ್ಗಳು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪ್ರತಿ ಕ್ಲಾಸಲ್ಲೂ ಯಾಕೆ ಅಷ್ಟೊಂದು ಜನ ಬಂದು ಕಲಿತಾರೆ ಅಂದರೆ, ಇಟ್ಸ್ ಎ ವೆರಿ ಪ್ರಾಕ್ಟಿಕಲ್. ನಾವು ಅಲ್ಲಿ ನಿಮ್ಮ ಕೈಯಿಂದ ಮಾಡಿಸ್ತೀವಿ, ಪ್ರತಿಯೊಂದನ್ನು ಮಾಡಿಸ್ತಾ ಅಭ್ಯಾಸ ಮಾಡಿಸ್ತಾ ಹೋಗ್ತೀವಿ. ಅದರಿಂದ ಏನಾಗುತ್ತೆ, ನಿಮಗೆ ತರಗತಿ ಬೇಗ ಮುಗಿಯುತ್ತೆ ಮತ್ತು ಪ್ರತಿಯೊಂದು ವಿಷಯದ ಪರಿಜ್ಞಾನವೂ ಕೂಡ ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ. ಜೊತೆಗೆ ನಾನು ನಿಮ್ಗೆ ಇನ್ನೂ ಒಂದು ಕಾನ್ಫಿಡೆನ್ಸ್ ಕೊಡ್ತೇನೆ. ಏನಂತ ಅಂದರೆ, ಸರ್ ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ, ನಿಮ್ಮ ಕ್ಲಾಸು ಇಷ್ಟೊಂದೆಲ್ಲ ನೀವು ಹೇಳ್ಕೊಡ್ಲಿಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಹಣವನ್ನು ನಾನು ವಾಪಸ್ ಮಾಡಿಬಿಡ್ತೀನಿ. ನೀವೇನು ಫೀಸ್ ಕೊಟ್ಟಿರ್ತಾರೆ, ಯಾಕಂದರೆ ಯಾವುದೇ ಕಷ್ಟಪಟ್ಟಿರುವಂತಹ ದುಡ್ಡಿದೆಯಲ್ಲ ಅದು ವ್ಯರ್ಥ ಆಗಬಾರ್ದು. ಅದರಿಂದ ಇಡೀ ತರಗತಿ ಮುಗಿದ ಮೇಲೆ, ಸರ್ ನಾವು ಕೊಟ್ಟಿರೋ ಹಣಕ್ಕೆ ಇದು ವರ್ತಲ್ಲ, ಬಂದಿದ್ದು ವೇಸ್ಟ್ ಆಯಿತು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಖಂಡಿತವಾಗಿಯೂ ಅಷ್ಟು ಜನಗಳ ಸಮ್ಮುಖದಲ್ಲಿ ನಿಮ್ಮ ಪ್ರವೇಶ ಶುಲ್ಕವನ್ನು ನಾನು ವಾಪಸ್ ಕೊಡ್ತೇನೆ. ಇಲ್ಲ ಸರ್, ನಾವು ಕೊಟ್ಟಿರೋ ಹಣ ಏನೂ ಅಲ್ಲ, ಇಷ್ಟೊಂದೆಲ್ಲ ಖುಷಿಯಾಗಿ ಹೇಳ್ಕೊಟ್ಟಿದ್ದೀರಾ, ಇಷ್ಟೊಂದೆಲ್ಲ ಇದೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ, ಅದ್ಭುತವಾದಂತಹ ವಿಷಯಗಳು ಇದು ಅಂತ ನಿಮ್ಗೆ ಅನಿಸಿದ್ರೆ ನೀವೇ ನನಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗಿಲ್ಲ. ಇಟ್ಸ್ ಎ ಬೋನಸ್. ನಿಮ್ಮ ಸಂತೋಷವೇ ನಮ್ಮ ಸಂತೋಷ. ನಮ್ಮ ಗುರುಕುಲದ ಮತ್ತು ನಮ್ಮ ಮೂಲ ಉದ್ದೇಶ ಪ್ರಾಚೀನವಾಗಿರುವಂತಹ ಪ್ರಾಚೀನ ಗ್ರಂಥಗಳಲ್ಲಿರುವ ಅನೇಕ ವಿಷಯಗಳನ್ನು ಗೊತ್ತಿಲ್ಲದೆ ಏನೇನೋ ಹೇಳಿ ಏನೇನೋ ಅಭ್ಯಾಸ ಮಾಡೋದ್ರ ಬದಲು ಶಾಸ್ತ್ರೀಯವಾಗಿ ಕಲಿತು ಶಾಸ್ತ್ರಬದ್ಧವಾಗಿರುವ ವಿಷಯಗಳನ್ನು ಜನರಿಗೆ ಹೇಳುವಂಥ ಕೆಲಸವನ್ನು ಮಾಡಿದ್ರೆ ನಂಬಿಕೆ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ಮೂಲ ಉದ್ದೇಶ. ಜೊತೆಗೆ ಜ್ಯೋತಿಷಿಗಳು ಗೈಡ್ಗಳಾಗಬೇಕೇ ಹೊರತು ಗಾಡ್ಗಳಾಗಬಾರ್ದು ಅನ್ನುವಂಥದ್ದು. ನಾವು ಕೂಡ 10 ಜನಗಳ ಥರ ಸರಳವಾಗಿ ಜೀವನವನ್ನು ನಡೆಸಬೇಕು ಮತ್ತು ನಮ್ಮ ಕಲ್ತಿರುವಂಥ ವಿದ್ಯೆಯಿಂದ 10 ಜನಕ್ಕೆ ಮಾಹಿತಿಯನ್ನು, ಒಂದು ಮಾರ್ಗದರ್ಶನವನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಮತ್ತು ಈ ತರಗತಿಯಲ್ಲಿ ಅನೇಕ ಬೇರೆ ಬೇರೆ ವಿಷಯಗಳು. ಪಂಚಾಂಗ ಪ್ರಶ್ನ ಅಂದ್ರೇನು? ಕರ್ತೃಗಳು ಬಂದು ಕೇಳುವ ಸಮಯದಲ್ಲಿರುವ ತಿಥಿವಾರ ನಕ್ಷತ್ರ ಯೋಗಾದಿಕರಣಗಳನ್ನು ನೋಡಿ ಫಲ ಹೇಳುವಂಥದ್ದನ್ನು ನಾವು ಪಂಚಾಂಗ ಪ್ರಶ್ನ ಅಂತ ಕರಿತೀವಿ. ವಸ್ತ್ರ ಪ್ರಶ್ನ, ಧರಿಸಿರುವ ನಮ್ಮ ಬಳಿ ಬರುವ ಕರ್ತೃಗಳು ಯಾವ ವಸ್ತ್ರವನ್ನು ಧರಿಸಿದ್ದಾರೆ, ಆ ಶಕುನ ಏನು ಹೇಳ್ತಾ ಇದೆ ಅನ್ನುವಂಥ ವಸ್ತ್ರದ ಮೂಲಕ ಫಲವನ್ನು ಹೇಳುವಂಥದ್ದು ವಸ್ತ್ರ ಫಲಶಾಸ್ತ್ರ. ಜೊತೆಗೆ ಕವಡೆ ಪ್ರಶ್ನೆ, ತಾಯಿ ಅಮ್ಮನವರ ಅನುಗ್ರಹದಿಂದ ಹೇಳುವಂಥದ್ದು 25 ಕವಡೆ, 10 ಕವಡೆ, 9 ಕವಡೆ, 12 ಕವಡೆಯ ಮೂಲಕ ಅನೇಕ ಬೇರೆ ಬೇರೆ ಪ್ರಶ್ನೆಗಳು, ಚಿಂತಾಮಣಿ ಪ್ರಶ್ನೆಯ ಮೂಲಕ ಫಲ ಹೇಳುವಂಥದ್ದು, ರೋಗ ಪ್ರಶ್ನ, ಗೃಹ ನಿರ್ಮಾಣ ಪ್ರಶ್ನ,
ಸರ್ಕಾರಿ ಪ್ರಶ್ನೆ, ವ್ಯಾಜ್ಯ ಪ್ರಶ್ನೆ, ನಮ್ಮ ಕೆಲಸ ಕಾರ್ಯಗಳಾಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ, ಹೀಗೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಕವಡೆಯ ಮೂಲಕ ಫಲ ಹೇಳುವಂತಹ ವಿಷಯವನ್ನು ಆ ತರಗತಿಯಲ್ಲಿ ತಿಳಿಸ್ಕೊಡ್ತೇವೆ. ಅದಾದ ಮೇಲೆ ತಂಡುಲ ಪ್ರಶ್ನೆ, ಕರ್ತೃಗಳ ಕೈಯಲ್ಲಿ ಅಕ್ಕಿಯನ್ನು ಕೊಟ್ಟು ಅಕ್ಕಿಯ ಮೂಲಕ ಫಲ ಹೇಳುವಂತಹ ಒಂದು ಶಾಸ್ತ್ರ, ಬಹಳ ಅದ್ಭುತವಾದಂಥದ್ದು. ಜೊತೆಗೆ ದಿಕ್ ಪ್ರಶ್ನ, ಅಂಗ ಪ್ರಶ್ನ, ಬಂದಿರುವ ವ್ಯಕ್ತಿಗಳು ಕರ್ತೃಗಳು ನೋಡುವ ದಿಕ್ಕಿನ ಆಧಾರದ ಮೇಲೆ ಅವರು ದೇಹದ ಯಾವ ಅಂಗವನ್ನು ಮುಟ್ತಾರೆ ಅನ್ನೋದ್ರ ಮೂಲಕ ಫಲವನ್ನು ಹೇಳುವಂಥದ್ದನ್ನು ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಷ್ಟ ಪ್ರಶ್ನ, ಪಶುಗಳು ಯಾರು ತಪ್ಪಿಸ್ಕೊಂಡ್ರೆ ಅವರಿಗೆ ಫಲ ಹೇಳುವಂತಹ ಒಂದು ವಿಷಯವನ್ನು ಹೇಗೆ ಹೇಳುವಂಥದ್ದು. ಅದರ ಜೊತೆಗೆ ರೋಗ ಪ್ರಶ್ನೆ, ಅವರಿಗೆ ರೋಗ ಬಂದಿರುವ ನಕ್ಷತ್ರಗಳ ಆಧಾರದ ಮೇಲೆ, ಪಂಚಾಂಗಗಳ ಆಧಾರದ ಮೇಲೆ ಅವರಿಗೆ ಎಷ್ಟು ದಿನಗಳ ಕಾಲ ಈ ರೋಗ ಬಾಧೆ ಇರುತ್ತೆ, ರೋಗ ಬಾಧೆ ಪೀಡಿಸುತ್ತೆ, ಇದರಿಂದ ಏನು ತೊಂದರೆ ಆಗುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದನ್ನು ಹೇಳುವಂಥದ್ದು. ಮನೋಗತ ಪ್ರಶ್ನೆ ವಿಷಯ, ಮನೋಗತ ಅಂದರೆ ಅವರು ಬಂದಿರುವ ಸಮಯದಲ್ಲಿ ಅವರು ಹೇಳುವಂತಹ ಒಂದು ಸಂಖ್ಯೆಯನ್ನು ನೋಡಿ ಫಲವನ್ನು ಹೇಳುವಂಥದ್ದು. ಬಿಂದುಸಾರ ಪ್ರಶ್ನೆ, ಒಂದು ಬಿಳಿ ಪತ್ರಿಕೆಯನ್ನು ಕೊಟ್ಟು ಅದರಲ್ಲಿ ಒಂದಷ್ಟು ಸೊನ್ನೆಗಳನ್ನು ಸುತ್ತಿಸಿ ರಮಲಶಾಸ್ತ್ರದ ಮೂಲಕ ಫಲ ಹೇಳುವಂಥ ಒಂದು ಪ್ರಕ್ರಿಯೆ, ಬಹಳ ಖುಷಿ ಕೊಡುತ್ತಿದ್ದು. ಅದಾದ ಮೇಲೆ ಧಾನ್ಯ ಪ್ರಶ್ನೆ, ಚಿಂತಾಮಣಿ ಪ್ರಶ್ನೆ ಮೂಲಕ ಫಲ ಹೇಳುವಂಥದ್ದು. ಕರ್ತೃಗಳ ನೆರಳನ್ನು ನೋಡಿ ನೆರಳಿನ ಮೂಲಕ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಂಥದ್ದು. ಮತ್ತು ತಾಂಬೂಲ, ಅವರು ತಂದಿರುವ ತಾಂಬೂಲದ ಮೇಲೆ ಪ್ರಶ್ನೆಯನ್ನು ಹೇಳುವಂಥದ್ದು. ಅವರು ತಂದಿರುವ ವಸ್ತುಗಳ ಮೇಲೆ ಪ್ರಶ್ನೆ ಹೇಳುವಂಥದ್ದು. ಅದರ ಜೊತೆಗೆ ದೀಪ ಪ್ರಶ್ನೆ, ಅವರು ಹಚ್ಚಿರುವ ದೀಪವನ್ನು ನೋಡಿ ಪ್ರಶ್ನೆಯನ್ನು ಹೇಳುವಂಥ ಒಂದು ಪ್ರಕ್ರಿಯೆ. ಬರೀ ದೀಪದ ಆಧಾರದ ಮೇಲೆ ಅವರ ಮನೆಯ ಪರಿಸ್ಥಿತಿಗಳನ್ನು ಹೇಳುವಂಥದ್ದು. ಜೊತೆಗೆ ನಾಗಾವಲ್ಲಿ ಪ್ರಶ್ನೆ, ನಾಗಾವಲ್ಲಿ ಅಂದರೆ ಬೇರೆ ಬೇರೆ ವಿಧಾನದಲ್ಲಿ 12 ಎಲೆಯನ್ನು ತೆಗೆದುಕೊಂಡು ಹೇಳುವಂಥದ್ದು, 108 ಎಲೆಯನ್ನು ತೆಗೆದುಕೊಂಡು ಹೇಳುವಂಥದ್ದು, ಅಥವಾ ಅವರು ಕೊಡುವಂತಹ ಎಲೆಗಳನ್ನು ಲೆಕ್ಕ ಮಾಡಿ ಅವರಿಗೆ ಫಲ ಹೇಳುವಂಥದ್ದು. ಇದನ್ನು ನಾಗವಲ್ಲಿ ಪ್ರಶ್ನೆ, ವಿಳ್ಳೆದೆಲೆ ಪ್ರಶ್ನೆ ಅಂತ ಕೂಡ ನಾವು ಕರಿತೇವೆ. ಮತ್ತು ಷೋಡಶ ಸಂಖ್ಯಾ ಕೋಷ್ಟಕ ಪ್ರಶ್ನೆ, ಒಂದು ಕೋಷ್ಟಕವನ್ನು ಬರೆದು ಅವರನ್ನು ಮುಟ್ಲಿಕ್ಕೆ ಹೇಳುವಂಥದ್ದು. ಅದರ ಆಧಾರದ ಮೇಲೆ ಅವರ ಫಲಾಫಲಗಳನ್ನು ನಿರೂಪಣೆ ಮಾಡುವಂಥದ್ದು. ಜೊತೆಗೆ ಕವಡೆ ಪ್ರಶ್ನೆ, ಒಂದು ಕವಡೆಯನ್ನು ಮುಂಚಿತವಾಗಿ ರೆಡಿ ಮಾಡಿ ಪೂಜಿಸಿರುವಂತಹ ಕವಡೆಯನ್ನು ಅವರ ಕೈಯಲ್ಲಿ ಕೊಟ್ಟು ಅದನ್ನು 4 ಬಾರಿ ಬಿಡಿಸಿ ಅವರಿಗೆ ಫಲ ನಿರೂಪಣೆಯನ್ನು ಮಾಡುವಂಥದ್ದು, ಉತ್ತರವನ್ನು ಹೇಳುವಂಥದ್ದು. ಅದರ ಜೊತೆಗೆ ಕಾತ್ವೇರ ಪದ್ಧತಿ, ಬಹಳ ಅದ್ಭುತವಾದಂಥ ಒಂದು ಪದ್ಧತಿ. ಮಾಸ ಪ್ರಶ್ನ ಅಂತ ಕೂಡ ನಾವು ಕರಿತೀವಿ. ಆ ಮಾಸದಲ್ಲಿ ಬರುವ ಆ ವಾರವನ್ನು ಪರಿಗಣನೆಗೆ ಮಾಡಿಕೊಂಡು ಕಾತ್ವೇರ ಪದ್ಧತಿ ಮೂಲಕ 12 ಭಾವಗಳಲ್ಲಿ ಬರುವ ಪ್ರಶ್ನೆಗಳಿಗೆ, ಅವರು ಕೇಳುವ ಪ್ರಶ್ನೆಗಳಿಗೆ ಕ್ಷಣಾರ್ಧದಲ್ಲಿ ಫಲವನ್ನು ಹೇಳುವಂತಹ ಒಂದು ಪ್ರಶ್ನಾಫಲ. ಅದರ ಜೊತೆಗೆ ನಿತ್ಯ ಉಪಯೋಗಕ್ಕೆ ಬರುವಂತಹ ಒಂದಷ್ಟು ಯಂತ್ರಗಳು, ಯಂತ್ರಕ್ಕೆ ಬಳಸಬಹುದಾದಂತಹ ಒಂದಷ್ಟು ಗಿಡಮೂಲಿಕೆಗಳ ಪರಿಚಯ, ಆ ಗಿಡಮೂಲಿಕೆಗಳನ್ನು ತೋರಿಸ್ತೀವಿ ನಿಮಗೆ. ದಿಗ್ಬಂಧನವನ್ನು, ದೃಷ್ಟಿಯನ್ನು ತೆಗೆಯುವಂತಹ ಒಂದು ಪ್ರಯೋಗ, ಇದೆಲ್ಲವನ್ನು ನಾನು ನಿಮಗೆ ಅವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ. ಯಾಕಂದರೆ ನಾವು ಎಷ್ಟೇ ವೈಜ್ಞಾನಿಕವಾಗಿದ್ದರೂ ಕೂಡ ನಮ್ಮ ಪ್ರಾಚೀನ ಸಾಂಪ್ರದಾಯಿಕ ಶಾಸ್ತ್ರಬದ್ಧವಾದಂತಹ ಫಲವನ್ನು ಕಲಿಯುವಂಥದ್ದು, ಜೊತೆಗೆ ಅದರ ಮುಖಾಂತರ ಬಂದಿರುವಂಥ ಕರ್ತೃಗಳಿಗೆ ಫಲವನ್ನು ಹೇಳುವಂಥದ್ದು ಇದೆಯಲ್ಲ, ಅದು ಅದ್ಭುತವಾಗಿರುತ್ತೆ. ಜೊತೆಗೆ ಅದನ್ನು ಕಲಿಯುವಂತಹ ಅವಶ್ಯಕತೆ ಕೂಡ ಇದೆ. ಯಾಕಂದರೆ ನಾವೇ ಇದನ್ನು ಕಲಿತು ಅಭ್ಯಾಸ ಮಾಡಲಿಲ್ಲ ಅಂದರೆ ಮುಂದಿನ ಜನರಿಗೆ ಅಥವಾ ಮುಂದಿನ ಜನ್ರೇಷನ್ಗೆ ಇದರ ಪರಿಚಯವೇ ಇಲ್ಲದಿರುವಂತಹ ರೀತಿಯಲ್ಲಿ ಆಗುತ್ತೆ. ಅದರಿಂದ ಜ್ಯೋತಿಷಿಗಳು, ಅರ್ಚಕರು, ಪುರೋಹಿತರು, ಜ್ಯೋತಿಷ್ಯವನ್ನು ಕಲಿತಾ ಇರುವಂತಹ ಹೊಸ ವಿದ್ಯಾರ್ಥಿಗಳು, ಅಭ್ಯಾಸವನ್ನು ಮಾಡ್ತಾ ಇರುವಂಥವರು ದಯವಿಟ್ಟು ಈ ಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇದ್ರ ಮೂಲಕ ಫಲ ನಿರೂಪಣೆಯನ್ನು ಮಾಡಿ ಅದು ಅದ್ಭುತವಾದಂಥ ರಿಸಲ್ಟನ್ನು ನಿಮಗೆ ಕೊಡ್ತದೆ. ಪ್ರದೀಪ್ ನಮಸ್ತೆ. ವೇದವ್ಯಾಸ ಅವರೇ ನಮಸ್ಕಾರ. ಶಾಂತಮಾದೇವ್ ಅವರೇ ನಮಸ್ಕಾರಮ್ಮ. ಇಷ್ಟು ಪ್ರಶ್ನೆ ಇದೆಯಾ ಗುರುಜಿ, ನಮಗೆ ಗೊತ್ತೇ ಇರಲಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗ್ತಾ ಇದ್ದು. ಅಮ್ಮ, ನಾನು ಹೇಳಿರುವಂಥದ್ದು ಒಂದಷ್ಟು ಪರ್ಸೆಂಟ್ ಅಷ್ಟೇ, ಅಂದರೆ ಒಂದು ದಿನದಲ್ಲಿ ನನ್ನ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ವಿಷಯಗಳನ್ನು ಮಾತ್ರ ಕಲಿಸ್ಲಿಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಈ ರೀತಿಯ 100 ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಯನ್ನು ಹೇಳಲಿಕ್ಕೆ ನಮ್ಮ ಋಷಿಮುನಿಗಳು ಬೇರೆ ಬೇರೆ ಗ್ರಂಥಗಳಲ್ಲಿ
ತಿಳಿಸಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳಿಗೆ, ಜ್ಯೋತಿಷಿಗಳಿಗೆ ಹೇಳ್ತಾ ಇರ್ತೀನಿ ಏನಂದರೆ, ಶಾಸ್ತ್ರ ಗ್ರಂಥಗಳನ್ನು, ಮೂಲ ಗ್ರಂಥಗಳನ್ನು ದಯವಿಟ್ಟು ಅಧ್ಯಯನ ಮಾಡಿ. ಆ ಗ್ರಂಥಗಳಲ್ಲಿ ತುಂಬ ಅದ್ಭುತವಾದ ವಿಷಯಗಳನ್ನು ತಿಳಿಸಿದ್ದಾರೆ. ಜೊತೆಗೆ 18 ಪುರಾಣಗಳನ್ನು ದಯವಿಟ್ಟು ಅಧ್ಯಯನ ಮಾಡಿ. ಜೊತೆಗೆ ಎಲ್ಲ ಜ್ಯೋತಿಷ್ಯ ಪುರೋಹಿತರು ಸಾಮಾನ್ಯವಾಗಿ ನಿತ್ಯ ಅದನ್ನು ಅಭ್ಯಾಸ ಮಾಡ್ತಾನೆ ಇರ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಮುಂಚೆಲ್ಲ ಪಾಠಶಾಲೆಗಳಲ್ಲಿ ಜ್ಯೋತಿಷ್ಯವನ್ನಾಗಲಿ ಆಗಮವನ್ನಾಗಲಿ ಕಲಿತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಟ್ರೆಂಡ್ ಬದಲಾಗಿದೆ. ಪ್ರತಿಯೊಬ್ಬರು ಕೂಡ ಇದನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ. ಆದರೆ ದಯವಿಟ್ಟು ಪುರಾಣಗಳನ್ನಿರ್ಬೋದು ಅಥವಾ ಆಗಮ ಗ್ರಂಥಗಳನ್ನಾಗಿರ್ಬೋದು ಅಥವಾ ಆಗಮ ವಿಷಯಗಳನ್ನಾಗಲಿ ತಿಳ್ಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ಯಾಕಂದರೆ ಅದು ತಿಳಿದೇ ಇದ್ದಾಗ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಬರುವಂಥ ಕರ್ತೃಗಳಿಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗ್ಬೋದು. ಜೊತೆಗೆ ಅನೇಕ ಬಾರಿ ಏನಾಗ್ಬಿಡುತ್ತೆ ಅಂದರೆ, ನಾವು ಬೆಳಗಿನ ಸಂಜೆವರೆಗೂ ಬ್ಯುಸಿ ಇರ್ತೀವಿ. ತುಂಬ ಜನ ವಾಸ್ತು ವಿಚಾರದಲ್ಲಿರ್ಬೋದು, ಪ್ರಶ್ನೆ ಭಾಗ ಇರ್ಬೋದು, ಅಥವಾ ಏನೋ ಜಾತಕವನ್ನು ಕೇಳಲಿಕ್ಕೆ ಆಗ್ಬೋದು, ಕರೆ ಮಾಡ್ತಾರೆ. ಬಟ್ ಏನಾಗ್ಬಿಡುತ್ತೆ ಅಂದರೆ, ಅವ್ರಿಗೆ ಅವರ ಒಂದು ಸಮಸ್ಯೆ ಮಾತ್ರ ಅನ್ನಿಸ್ತಾ ಇರುತ್ತೆ. ಬಟ್ ನಮ್ಗೆ ಏನಾಗಿರುತ್ತೆ, ಆ ಥರದ್ದು 100, 150, 200, 300 ಫೋನ್ಗಳು ಬರ್ತಾ ಇರುತ್ತೆ ನಮಗೆ ಡೈಲಿ. ಏನಾಗ್ಬಿಡುತ್ತೆ, ನಮಗೆ ಇಲ್ಲಿ ಕನ್ಸಲ್ಟೇಷನ್ ಮಾಡಬೇಕು, ಕ್ಲಾಸ್ ಮಾಡಬೇಕು, ಹೊರಗಡೆ ವಿಸಿಟ್ ಹೋಗಬೇಕು, ಈ ಥರದ್ದಿದ್ದಾಗ ನಮಗೆ ಫೋನಲ್ಲಿ ಕನ್ಸಲ್ಟೇಷನ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೆ ವಾರಕ್ಕೊಂದು ದಿನ ಮಾತ್ರ ಅದನ್ನು ನೋಡಿಕೊಡುವಂಥದ್ದು ಇರುತ್ತೆ. ಯಾಕಂದರೆ ನಾವು ಕನ್ಸಲ್ಟೇಷನ್ ಇದು ಸರ್ವಿಸ್ ಓರಿಯೆಂಟೆಡ್, ಫ್ರೀ ಮಾಡ್ಬೋದಲ್ಲ ಅನ್ನುವಂಥದ್ದಿದ್ರೂ ಕೂಡ ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಏನಾಗ್ಬಿಡುತ್ತೆ ಅಂದರೆ, ಎಷ್ಟು ಜನಕ್ಕೆ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ಆಗ್ಬಿಡುತ್ತೆ. ಅದರಿಂದ ದಯವಿಟ್ಟು ನೀವು ನಮ್ಮಂಥವ್ರಿಗೆ ಸ್ವಲ್ಪ ನೀವು ಕೂಡ ಸಹಕಾರ ನೀಡಬೇಕು. ಜೊತೆಗೆ ನನ್ನ ತಿಳಿದ ಮಟ್ಟಿಗೆ ಯಾವ್ಯಾವ ಜ್ಯೋತಿಷಿಗಳಾಗಲಿ, ಪುರೋಹಿತರಾಗಲಿ ಅಥವಾ ಅರ್ಚಕರಾಗಲಿ ಅಥವಾ ಇದನ್ನು ಅಭ್ಯಾಸ ಮಾಡುವಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸುವಂಥವ್ರು ಇರ್ಬೋದು, ನನಗೆ ತಿಳಿದ ಮಟ್ಟಿಗೆ ನನ್ನ ನಾಲೆಡ್ಜಲ್ಲಿ ಯಾರು ಕೂಡ ಯಾರಿಗೂ ನಾವು ಹೇಳುವಂಥದ್ದು ನೀವು 100% ಫಾಲೋ ಮಾಡಲೇಬೇಕು, ನೀವು ಹೀಗೇ ಇರಬೇಕು, ಇದನ್ನೇ ಮಾಡಬೇಕು ಅನ್ನುವಂಥವರು ಹೇಳುವಂಥವ್ರ ಸಂಖ್ಯೆ ಕಡಿಮೆ ಇರುತ್ತೆ. ಅವ್ರು ಏನು ಹೇಳ್ತಂದರೆ, ಅವ್ರ ಅನುಭವ, ಅವರು ತಿಳ್ಕೊಂಡಿರೋದನ್ನು ಒಂದಷ್ಟು ಅಭ್ಯಾಸ ಮಾಡ್ತಾ ಇರ್ತಾರೆ ಅಥವಾ ಅದನ್ನು ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತಾರೆ. ಅದನ್ನು ಯಾರಿಗೂ ಕೂಡ ಒತ್ತಾಯ ಮಾಡಿರೋದಿಲ್ಲ. ಅದರ ಬಗ್ಗೆ ಸರಿ ತಪ್ಪುಗಳ ತಿಳುವಳಿಕೆಯನ್ನು ನೀವು ತಿಳ್ಕೊಂಡು, ಅದರ ಮೂಲವನ್ನು ತಿಳ್ಕೊಂಡು ಅಭ್ಯಾಸ ಮಾಡುವಂಥದ್ದು ಅಥವಾ ಅದರ ಪಾಲನೆ ಮಾಡುವಂಥದ್ದೆಲ್ಲ ಅವಕಾಶಗಳು ಕೂಡ ಅದು ನಿಮಗೇ ಇರುತ್ತೆ. ಒಂದು ಅನುಭವಯುಕ್ತವಾಗಿರುವಂಥ ಅಥವಾ ಅವರಿಗೆ ಗೊತ್ತಿರುವಂಥ ವಿಚಾರಗಳನ್ನು, ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಳುವಂಥದ್ದು ಇರುತ್ತೆ. ನಮ್ಮ ಗುರುಕುಲದ ಮೂಲ ಉದ್ದೇಶ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಶಾಸ್ತ್ರವನ್ನು ಕಲಿಸುವಂಥದ್ದು. ಜೊತೆಗೆ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆ ನನ್ನ ಅನೇಕ ಬಾರಿ ಬಂದಿದೆ. ಅದಕ್ಕೆ ನಾನು ನೇರ ಪ್ರಸಾರದಲ್ಲೇ ಕೂಡ ಅದನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಜನ ಹೇಳ್ತಾರೆ ಏನಂತಂದರೆ, ಕ್ಲಾಸ್ಗಳನ್ನು ಫ್ರೀ ಮಾಡಬಹುದಲ್ವಾ, ಅಥವಾ ಕ್ಲಾಸ್ಗಳಿಗೆ ಯಾಕೆ ಇಷ್ಟೊಂದು ಫೀಸ್ ತಗೋಬೇಕು ಅನ್ನುವಂಥದ್ದೆಲ್ಲ ಇರುತ್ತೆ. ಎಸ್, ಅಗ್ರಿ. ತುಂಬ ಜನಕ್ಕೆ ಫ್ರೀ ಮಾಡಬೇಕು ಅಂತಲೂ ಇರುತ್ತೆ, ಕ್ಲಾಸ್ ಫೀಸ್ ಕಮ್ಮಿ ಮಾಡಬೇಕು ಅಂತಲೂ ಇರುತ್ತೆ. ನಾನಾ ಥರ ಚಿಂತೆಗಳಿರುತ್ತೆ. ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಸರಳವಾಗಿ ಒಂದು ಪ್ರಶ್ನೆ ಹೇಳ್ತೀನಿ. ನಾನು ಮುಂದಿನ ದಿನಗಳಲ್ಲಿ ಏನೇನು ಒಂದಷ್ಟು ಯೋಚನೆಗಳು, ಆಲೋಚನೆಗಳು, ನಮ್ಮ ಶಕ್ತಿ ಅನುಸಾರ ಒಂದಷ್ಟು ಬೇರೆ ಥರದ ತರಗತಿಗಳನ್ನು ಮಾಡಬೇಕು ಉಚಿತವಾಗಿ ಅನ್ನುವಂಥದ್ದಿದೆ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಯುತ್ತೆ. ಆದರೆ ನಿಜವಾಗಿಯೂ ಬಡತನ ಇರುವ ಅಥವಾ ತುಂಬ ಅದರ ಅವಶ್ಯಕತೆ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಮಾಡಲಿಕ್ಕೆ ಯಾವುದೇ ಥರದ ಅಭ್ಯಂತರ ಇಲ್ಲ. ಬರುವಂಥವರು ಆ್ಯಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡು ಬಂದಿರ್ತಾರೆ, ಐಫೋನ್ ಇಟ್ಕೊಂಡಿರ್ತಾರೆ ಕ್ಲಾಸಲ್ಲಿ. ನಾನು ಸ್ಟೂಡೆಂಟ್ ಲೆವೆಲಲ್ಲಿ ಮಾತಾಡ್ತಾ ಇರೋದು, ಅಭ್ಯಾಸ ಮಾಡ್ತಾ ಇರೋಂಥವಲ್ಲ. ಅವ್ರಿಗೆ ಯಾಕೆ ಫ್ರೀ ಮಾಡಬೇಕು? ಒಂದು. ಎರಡನೇದಾಗಿ, ಅದು ಅವ್ರ ವೈಯಕ್ತಿಕ ಅಂತ ಅನಿಸಿದ್ರು ಕೂಡ ನಾನು ಉಚಿತವಾಗಿ ಮಾಡ್ತೇನೆ. ಇವತ್ತಿಂದನೇ ಫ್ರೀಯಾಗಿ ಕ್ಲಾಸ್ಗಸ್ ಮಾಡ್ತೀನಿ. ಯಾರ ಬಳಿಯೂ ಕೂಡ ಒಂದೇ ₹1 ಕೂಡ ನಾನು ಫೀಸ್ ತಗೊಳ್ಳಲ್ಲ. ನನ್ನ ಶಕ್ತಿಯ ಅನುಸಾರ ಅವಕಾಶ ಆದಷ್ಟು ನಾನು ಪಾಠ ಮಾಡ್ತೇನೆ. ಆದರೆ ನಂದು ಒಂದು ಕಂಡೀಷನ್ ಇರುತ್ತೆ. ಏನಂದರೆ, ನನ್ನ ಬಳಿ ಕಲಿತ ಮೇಲೆ ಅವರು ಯಾವುದೇ ಕ್ಲೈಂಟ್ಗಳ ಬಳಿ ಒಂದೇ ₹1 ಕನ್ಸಲ್ಟೇಷನ್ ಫೀಸ್ನ ಕೂಡ ಅವರು ತಗೋಬಾರ್ದು. ಅವರು ಉಚಿತವಾಗಿ ಕನ್ಸಲ್ಟೇಷನ್ ಮಾಡಬೇಕು, ಫ್ರೀ ಕನ್ಸಲ್ಟೇಷನ್ ಮಾಡಬೇಕು. ಅಂಥವರು ಯಾರೇ ಇದ್ದರೂ ಬನ್ನಿ, ನಾನು ಅವರಿಗೆ ಫ್ರೀಯಾಗಿ ಪಾಠ ಮಾಡಿಕೊಡ್ತೀನಿ. ₹1 ದುಡ್ಡು ತಗೋಬಾರ್ದು. ಅವರು ಇಡೀ ಲೈಫ್ ಟೈಮಲ್ಲಿ ಈ ವಿದ್ಯೆಯನ್ನು ಕಲಿತ ಮೇಲೆ ಇದರಿಂದ ತಗೋಬಾರ್ದು. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಒಬ್ಬ ಸಾಮಾನ್ಯ ನೋಡಿ, ಹಳೆ ಕಾಲದಲ್ಲೆಲ್ಲ ಗುರುಗಳೆಲ್ಲ ಹಾಗೇ ಇರ್ತಾರೆ, ಬಟ್ ಶಿಷ್ಯರೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಾರೆ, ಲೈಫಲ್ಲಿ ಸೆಟ್ಲಾಗಿರ್ತಾರೆ. ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂದರೆ, ನನ್ನ ಮೂಲ ಉದ್ದೇಶ ಇಷ್ಟೇ. ನಾನು ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರಿ. ನಾನು ಮಾತ್ರ ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರಬೇಡಿ ಅನ್ನುವಂಥ ವ್ಯಕ್ತಿತ್ವ ನಂದಲ್ಲ. ನಂದು ಯಾವಾಗಲೂ ಏನಂತಂದರೆ 2 ಸೈಡೆಡ್. ನಾನು ಚೆನ್ನಾಗಿರ್ತೀನಪ್ಪ, ನೀವು ಚೆನ್ನಾಗಿರಿ.
ನಾವು ಯಾರ ಹತ್ರನೂ ಕೈ ಚಾಚಬಾರ್ದು, ಯಾರ ಹತ್ರನೂ ಹೋಗ್ಬಿಟ್ಟು ಕಷ್ಟ ಹೇಳ್ಕೋಬಾರ್ದು. ನಮ್ಮ ಮಟ್ಟಕ್ಕೆ ಒಂದು 3 ಹೊತ್ತು ಊಟ, ಒಂದು 8 ಅವರ್ ನಿದ್ದೆಗಾದರೂ ಕೂಡ ನಾವು ಜೀವನವನ್ನು ಮಾಡುವಂಥ ರೀತಿಯಲ್ಲಿ ಇರಬೇಕು. ಅದರಿಂದ ಬುದ್ಧಿವಾದ ಹೇಳುವಂಥದ್ದು, ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ಬಹಳ ಈಸಿ. ಬಟ್ ಅದನ್ನು ವೈಯಕ್ತಿಕವಾಗಿ ಪ್ರಾಕ್ಟಿಕಲ್ಲಾಗಿ ಅದನ್ನು ಅಪ್ಲೈ ಮಾಡುವಾಗ ತುಂಬ ಕಷ್ಟ ಇರುತ್ತೆ. ಜೊತೆಗೆ 2024ನೇ ಇಸ್ವಿ ಕಲಿಯುಗದಲ್ಲಿದ್ದೀವಿ. ಕಷ್ಟ ಅಂತ ಬಂದಾಗ, ಸಮಸ್ಯೆಗಳು ಅಂತ ಬಂದಾಗ ಬೇರೆಯವ್ರ ಹತ್ರ ಕೇಳೋದು ಕಷ್ಟ ಇರುತ್ತೆ, ಮತ್ತು ಅವ್ರಿಗೆ ಕೊಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಕೊನೆ ಪಕ್ಷ ನಮ್ಮನ್ನ ಜೀವನ ಮಾಡೋಷ್ಟಾರು ಕೂಡ ನಾವು ಸಂಪಾದನೆಯನ್ನು ಮಾಡ್ಕೋಬೇಕಾಗತ್ತೆ ಇವತ್ತಿನ ದಿನದಲ್ಲಿ. ಅದರಿಂದ ನನ್ನ ಹತ್ರ ಕಲಿತ ಮೇಲೆ ಖಂಡಿತವಾಗಿಯೂ ನೀವು ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನಕ್ಕೂ ಅನುಕೂಲ ಆಗುತ್ತೆ, ನಿಮ್ಮಲ್ಲಿ ಬರುವಂಥ ಕ್ಲೈಂಟ್ಗಳಿಗೂ ಕೂಡ ಅದು ಒಳ್ಳೆಯದಾಗತ್ತೆ. ಅದರಿಂದ ಇಷ್ಟೇ, ಫೀಸು ಅದು ಇದು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟು ಕಲಿತೀರಿ, ತಪ್ಪು ಅಂತ ನಾನು ಹೇಳಲ್ಲ, ಅದು ಅವರವರ ವೈಯಕ್ತಿಕ ವಿಚಾರ. ಬಟ್ ನಂದು ಯಾವಾಗಲೂ ನಾನು ಹೇಳ್ಕೊಡುವಂತಹ ವಿಷಯಕ್ಕೆ ತುಂಬ ಕಡಿಮೆ ಫೀಸೇ ಇರುತ್ತೆ. ಅದು ನನ್ನಲ್ಲಿ ಬಂದು ಕಲ್ತಿರೋರಿಗೆ ಮಾತ್ರ ಅದರ ಅನುಭವ ಆಗಿರುತ್ತೆ. ಎಕ್ಸಾಂಪಲ್, ನಾನು ಜ್ಯೋತಿಷ್ಯ ಕ್ಲಾಸ್ಗೆ 15,000 ರೂಪಾಯಿ ನಾನು ಫೀಸ್ ತೊಗೋತೀನಿ. ಬಟ್ ವಾರಕ್ಕೆ 2 ದಿನ ಅದನ್ನೇ ಹೆಚ್ಚು ಕಮ್ಮಿ 4 ರಿಂದ 5 ತಿಂಗಳ ಕಾಲ ಪಾಠ ಮಾಡ್ತೇನೆ. ಎಲ್ಲಿವರೆಗೆ ಅಂದರೆ ಅದೊಂದು ಫಿಕ್ಸೆಡ್ ಇರಲ್ಲ. ಹೇಳಿಕೊಡುವಂಥದ್ದು ಕಲಿತು ಅವರೊಂದು ಜಾತಕ ಬರೆದು, ಒಂದು ಸಾಲಾವಳಿ, ಒಂದು ಮುಹೂರ್ತ, ಒಂದು ಡೇಟ್, ಒಂದು ಜಾತಕ ವಿಶ್ಲೇಷಣೆ ಮಾಡೋವರೆಗೂ ಅವ್ರನ್ನ ಆಚೆ ಬಿಡಲ್ಲ, ಅಷ್ಟು ಕಲಿಸ್ತೀವಿ. ವಾಸ್ತುಗೆ 15,000 ರೂಪಾಯಿ ನಾವು ಫೀಸ್ ತೊಗೋತೀವಿ. ಬಟ್ ನಿಮಗೆ ಆ ವಾಸ್ತು ಅನ್ನುವಂಥ ವಿಷಯದಲ್ಲಿ ಇನ್ ಡೆಪ್ತ್ ನಾಲೆಡ್ಜು, ಸುಮ್ಮನೆ ಏನೋ ಒಂದು ಕಲರ್ ಅಲ್ಲ ಅಥವಾ ಇನ್ನೊಂದೇನೋ ಅಡುಗೆ ಮನೆ ಅಲ್ಲ, ಇನ್ ಡೆಪ್ತ್ ನಾಲೆಡ್ಜು, ನಮ್ಮ ಋಷಿ ಪಾರಂಪರಿಕವಾಗಿ ಬಂದಿರುವ ಮೂಲ ವಿಚಾರಗಳಿಂದ ಹಿಡಿದು ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿವರೆಗೆ ಎಲ್ಲವನ್ನ ನೀವು ಸಾಕು ಅನ್ನಷ್ಟು ಹೇಳ್ಕೊಡ್ತೀವಿ. ಯಾಕಂದರೆ ಯಾವಾಗಲೂ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾನು ತೆಗೆದುಕೊಳ್ಳೋದಕ್ಕಿಂತ 100 ಪಟ್ಟು ನಿಮಗೆ ಜಾಸ್ತಿ ಹೇಳ್ಕೊಟ್ಟಾಗ ನನಗೂ ಒಂದು ಮನಸ್ಸಿನ ತೃಪ್ತಿ ಇರುತ್ತೆ. ನಮ್ಮಲ್ಲಿ ತುಂಬ ಸರಿ ಕ್ಲಾಸ್ಗಳಾದಾಗ ಗುರುಗಳೇ ಸಾಕಾಯಿತು, ಸುಸ್ತಾಯಿತು, ಇಷ್ಟನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಾತಾಡ್ತಾರೆ. ಯಾಕಂದರೆ ಅಷ್ಟು ಹೋಮ್ವರ್ಕ್ ಮಾಡಿಸ್ತೀವಿ, ಅಷ್ಟು ಕಲಿಸ್ಕೊಡ್ತೀವಿ, ಅಷ್ಟು ಹೇಳ್ಕೊಡ್ತೀವಿ. ಸಾಮಾನ್ಯವಾಗಿ ನಾನು ಯಾವಾಗಲೂ ನನ್ನ ಬಗ್ಗೆ ನಾನು ಇದು ಅಂತ ಯಾವ ವೇದಿಕೆಯಲ್ಲಾಗಲಿ ಲೈವಲ್ಲಾಗಲಿ ಹೇಳಲ್ಲ. ಬಟ್ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಕ್ಲಾಸ್ ಬಗ್ಗೆ ಅಂತಂದರೆ, ಒನ್ ಸೈಡೆಡ್ ಆಗಬಾರ್ದು. ನೀವು ಹೇಳ್ತಿರ್ತೀರಿ, ನಾವು ತುಂಬ ಜನ ಕೇಳ್ತಿರ್ತಾರೆ, ಏನಪ್ಪ ಇವರೇನು ಮಾತಾಡಲ್ಲ ಅನ್ನೋ ಥರ ಇರಬಾರ್ದು. ಅದರಿಂದ ತುಂಬ ವಿಷಯ ಇರುತ್ತೆ. ಜೊತೆಗೆ ಸಮಾಜಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಇವರಿಂದ ಒಳ್ಳೆಯದ ಕ್ಲಾಸನ್ನು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅದು ತೀರಾ ವೈಯಕ್ತಿಕ ಆಗಿರುತ್ತೆ. ನಾವೇನು ಸಹಾಯ ಮಾಡ್ತೀವಿ ಅಥವಾ ನಾವೇನು ಹೇಳ್ತೀವಿ ಅಥವಾ ಇನ್ನೊಂದು ಏನು ಮಾಡ್ತೀವಿ, ಅದು ಯಾವಾಗಲೂ ಅದು ವೈಯಕ್ತಿಕವಾಗಿರಬೇಕು, ಅದನ್ನು ತೋರಿಸ್ಕೋಬಾರ್ದು ಅನ್ನುವಂಥದ್ದು ನನ್ನ ಇಂಟೆನ್ಷನ್ನು. ಖಂಡಿತವಾಗಿಯೂ ನನ್ನ ಕೈಲಾದದ್ದಂತೂ ನಾನು ಸಮಾಜಕ್ಕೆ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಅದು ನನ್ನ ಖುಷಿಗೆ ಮಾಡುವಂಥದ್ದು. ಅದರ ಜೊತೆಗೆ ಕಾರ್ಯಾಗಾರಗಳು ಮಾಡ್ತಾ ಇರ್ತಾನೆ, ಸಮ್ಮೇಳನಗಳನ್ನ ಮಾಡ್ತಾ ಇರ್ತೇವೆ. ಅದೆಲ್ಲ ನಮ್ಮ ಖುಷಿಗೆ ಮಾಡುವಂಥದ್ದು. ಒಂದು ಏನಂದರೆ ಶಾಸ್ತ್ರ ಪ್ರಚಾರ ಆಗಬೇಕು, ನಮ್ಮ ಪ್ರಾಚೀನತೆಗಳು ಜಾಸ್ತಿ ಜನರಿಗೆ ತಿಳಿಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಎಲ್ಲ ಜ್ಯೋತಿಷ್ಯ ಬಂಧುಗಳಿಗೆ, ಪುರೋಹಿತರಿಗೆ, ಅರ್ಚಕರಿಗೆ, ಮತ್ತು ಅವರು ಕೂಡ ಬಹಳ, ಯಾರೇ ಅರ್ಚಕರಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಇನ್ನೊಬ್ಬರು ಮನೆಗೆ ಹೋಗಿ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನೊಬ್ಬರು ಕರ್ಮವನ್ನು ಕಳೀಲಿಕ್ಕೆ ಹೋಗಿದ್ದಾರೆ, ಅವ್ರು ಕಷ್ಟಪಟ್ಟಿದ್ದಾರೆ ಅಂತ, ಅವ್ರು ಕಷ್ಟಪಡ್ತಾ ಇದ್ದಾರೆ ಅಂತ. ಸರಿಯಾದ ಟೈಮ್ ಊಟ ಮಾಡಿರಲ್ಲ, ಜೊತೆಗೆ ಸರಿಯಾದ ಟೈಮಿಗೆ ಅವರು ಊಟ ಮಾಡೋಕ್ಕಾಗಿರಲ್ಲ, ತುಂಬ ಟಯರ್ಡ್ ಆಗಿರ್ತಾರೆ, ಪೂಜೆ ಸಾಮಗ್ರಿ ತಂದಿರ್ತಾರೆ. ಜೊತೆಗೆ ಪ್ರತಿದಿನ ಪೂಜೆಗಳಿದ್ದಾಗಂತೂ ಆ ಹೋಮದಲ್ಲಿ ಒಂದು ದಿನ ಓಕೆ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ. ಬಟ್ ಪ್ರತಿದಿನ ನೀವು ಹೊಗೆಯನ್ನು ಕೊಡಬೇಕು, ರೆಸ್ಟ್ಲೆಸ್ ಆಗಿಬಿಟ್ಟಿರ್ತಾರೆ, ಅಸಿಡಿಟಿ ಇಶ್ಯೂಸ್ ಆಗಿರುತ್ತೆ. ಬಟ್ ಅಷ್ಟಿದ್ರೂ ಖುಷಿಯಾಗಿ ನಿಮ್ಮ ಕರ್ಮ ನಿವಾರಣೆ ಆಗಲಿ ಅನ್ನುವಂಥ ಉದ್ದೇಶದಿಂದ ನೋಡ್ರಿ, ಪುರೋಹಿತ ಯಾರಾದ್ರೂ ಸಿಕ್ಕಿದ ತಕ್ಷಣ ನಿನಗೆ ಒಳ್ಳೇದಾಗ್ಲಪ್ಪ, ನಿನಗೆ ಅನುಕೂಲ ಆಗಲಿ, ನಿನ್ನ ಕುಟುಂಬವೆಲ್ಲ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋರು ಯಾರು ಇದ್ದರೆ ಅದು ಪುರೋಹಿತರು, ಅರ್ಚಕರೇ ಆಗಿರ್ತಾರೆ. ಅದರಿಂದ ಪುರೋಹಿತರ, ಅರ್ಚಕರು ಸಮಾಜದ ಒಂದು ಕಣ್ಣು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರ ಪರಿಶ್ರಮದಿಂದ ನೋಡಿ, ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಹೋಗಿ ದೇವಸ್ಥಾನ ತೆಗಿಬೇಕು, ಮಧ್ಯಾಹ್ನ 12 ಗಂಟೆ ಆದರೂ ಇರಬೇಕು. ಪ್ರತಿದಿನ ಅದೊಂದು ರೊಟೀನ್ ಲೈಫ್ ಸ್ಟೈಲ್ ಇರುತ್ತೆ. ಎಷ್ಟು ಜನ ಬಂದ್ರೂ ನಗ್ನಗ್ತಾ ಅರ್ಚನೆ ಮಾಡಿಕೊಡ್ಬೇಕು. ಹೊರಗಡೆ ನಿಂತ್ಕೊಂಡು ಮಾತಾಡುವಾಗ ಅದು ತುಂಬ ಈಸಿ, ಅವ್ರಿಗೆ ಏನಪ್ಪ ಅಂತ ಅನಿಸುತ್ತೆ. ಬಟ್ ಅದು ಪ್ರಾಕ್ಟಿಕಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅವರು ಕೂಡ ಒಳ್ಳೆಯದಾಗಲಿ, ಜ್ಯೋತಿಷಿಗಳಿಗೂ ಕೂಡ, ಜ್ಯೋತಿಷ ಬಂಧುಗಳು, ವಾಸ್ತು ಕಲಿತಾ ಇರುವಂಥವ್ರು ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬರು ಅಸ್ಟ್ರಾಲಜರ್ ಇರಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಂತ ಹೇಳ್ತಾ, ಯಾರಿಗೆಲ್ಲ ಈ ಶಾಸ್ತ್ರವನ್ನು, ಇಷ್ಟೊಂದು ಪ್ರಶ್ನಾಭಾಗವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ
ಅವರು ಕರೆ ಮಾಡ್ಕೊಂಡು ಬನ್ನಿ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ವಾಸ್ತುವಿಗೆ ಸಂಬಂಧಪಟ್ಟಂಥ ಶಾಸ್ತ್ರಬದ್ಧವಾದಂಥ ವಿಷಯಗಳನ್ನು ಮುಖಪುಟದ ಮುಖಾಂತರ ಹೇಳಬೇಕು ಅನ್ನುವಂಥದ್ದಿದೆ. ಮತ್ತು ನನ್ನ ರೀಲ್ಸಲ್ಲಿ ಆಗ್ಬೋದು ಅಥವಾ ಯೂಟ್ಯೂಬಲ್ಲಿ ಇರ್ಬೋದು ತುಂಬ ವೀಡಿಯೋಸ್ಗಳು ಬರ್ತಾ ಇದೆ. ಮುಖಪುಟದ ಲೈವಲ್ಲಿ ಕೂಡ ಒಂದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕು, ಚರ್ಚೆ ಮಾಡಬೇಕು ಅನ್ನುವಂಥದ್ದಿದೆ. ಬಟ್ ಸಮಯದ ಅಭಾವ ಜೊತೆಗೆ ಏನಾಗ್ಬಿಡುತ್ತೆ, ನಂದು ರೀಲ್ಸ್ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬ ಜನ ಪ್ರಶ್ನೆಗಳನ್ನ ಕೇಳ್ತಾರೆ. ಏನಾಗ್ಬಿಡುತ್ತೆ, ತುಂಬ ಸರಿ ನಮಗೆ ಅದನ್ನು ನೋಡಿ ಉತ್ತರ ಹೇಳಲಿಕ್ಕೆ ಆಗಿರೋದಿಲ್ಲ. ಬಟ್ ಹೇಳಬೇಕು ಅನ್ನೋದ್ರೊಳಗಡೆ ಅದೊಂದು 3-4 ದಿನ ಕಳೆದೋಗಿರುತ್ತೆ. ಆ ಟೈಮಲ್ಲಿ ಉತ್ತರ ಹೇಳೋ ಸರಿ ಇರಲ್ಲ ಅಂತ ಅನಿಸಿರುತ್ತೆ. ಅದರಿಂದ ಹೇಳಲಿಕ್ಕಾಗಿರೋದಿಲ್ಲ ಬಿಟ್ಟರೆ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ಆಷಾಢ ಮಾಸ ಅದ್ಭುತವಾದಂಥ ಒಂದು ಮಾಸ, ಪೂಜೆ ಕೈಂಕಾರಗಳು ಜಪಾದಿಗಳಿಗೆ ಅತ್ಯಂತ ಶ್ರೇಷ್ಠವಾದಂಥ ಮಾಸ. ಈ ಮಾಸದಲ್ಲಿ ನೀವೆಲ್ಲರೂ ಕೂಡ ದೇವಿಯ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದಾನೆ. ಯಾರಿಗೆಲ್ಲ ನಿಗೂಢ ಪ್ರಶ್ನೆಯನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ ಅವರೆಲ್ಲರೂ ಕೂಡ ಕ್ಲಾಸ್ಗೆ ಜಾಯ್ನ್ ಆಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶಾಂತಮಾದೇವರೇ, ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ.